ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ತಾಯಿಯ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾದದ್ದು. ತನ್ನ ಮಕ್ಕಳಿಗಾಗಿ ತಾಯಿ ಪ್ರಾಣವನ್ನು ಪಣಕ್ಕಿಡುತ್ತಾಳೆ. ಆದರೆ ಅದೇ ತಾಯಿ ಒಂದು ವೇಳೆ ಮಲತಾಯಿ ಆದರೆ ಆಕೆ ಹೃದಯ ಕಲ್ಲಿಗಿಂತ ಕಠಿಣವಾಗಿರುತ್ತದೆ. ಫ್ರೆಂಡ್ಸ್, ಈ ಘಟನೆ ಚಿಂಟು ಎಂಬ 2 ವರ್ಷದ ಮುಗ್ಧ ಹುಡುಗನದು. ಅವನು ತನ್ನ 2ನೇ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದನು. ಅವನ ಮಲತಾಯಿ ಅವನನ್ನು ಎಷ್ಟು ಹಿಂಸಿಸಿದ್ದಾಳೆಂದರೆ ಅವನು ಹೆಂಗಸರ ಹೆಸರನ್ನು ಕೇಳಿದರೆ ಸಾಕು ಭಯದಿಂದ ಗಡಗಡ ನಡುಗುತ್ತಿದ್ದನು. ಆ ಹುಡುಗ ಹಸಿವು, ಬಾಯಾರಿಕೆ ಮತ್ತು ತೀವ್ರವಾದ ಪೆಟ್ಟುಗಳಿಂದ ನರಳಿ ಕೊನೆಗೆ ಒಂದು ದಿನ ಕಣ್ಣು ಮುಚ್ಚುವ ಪರಿಸ್ಥಿತಿ ಬಂದಿತ್ತು. ಆದರೆ ಹಿರಿಯರು ಹೇಳಿದ ಹಾಗೆ ಯಾರು ಅನಾಥರಾಗಿರುತ್ತಾರೋ ಅವರ ಜೊತೆ ದೇವರು ಖಂಡಿತವಾಗಿ ಇರುತ್ತಾನೆ. ಹಾಗಾಗಿ ಫ್ರೆಂಡ್ಸ್, ಈ ಕಥೆಯನ್ನು ಶುರು ಮಾಡುವ ಮುನ್ನ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಂತರ ನೀವು ಮರೆತು ಬಿಡಬಹುದು. ಫ್ರೆಂಡ್ಸ್, ಈ ನೈಜ ಘಟನೆ ಉತ್ತರ ಪ್ರದೇಶದ ಅಂಬೇಡ್ಕರ್ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ನಡೆದಿದೆ. ಆ ಗ್ರಾಮದ ಮಧ್ಯದಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಆ ಮನೆಯಲ್ಲಿ ಚಿಂಟು ವಾಸ ಮಾಡುತ್ತಿದ್ದನು. 2 ವರ್ಷದ ಮುಗ್ಧ ಬಾಲಕ. ಚಿಂಟುವಿನ ಪ್ರಪಂಚ ತುಂಬಾ ಚಿಕ್ಕದಾಗಿತ್ತು. ಅವನ ತಾಯಿಯ ಮಡಿಲು, ಅವಳು ಕೊಡುವ ಎದೆ ಹಾಲು ಮತ್ತು ಅವಳ ಸುಂದರ ನಗು ಇದೇ ಅವನ ಪ್ರಪಂಚವಾಗಿತ್ತು. ಅವನು ತನ್ನ ತಾಯಿಯ ಬೆರಳು ಹಿಡಿದು ನಡೆಯಲು ಕಲಿಯುತ್ತಿದ್ದ. ಅವನಿಗೆ ಇನ್ನೂ ಸರಿಯಾಗಿ ಮಾತುಗಳು ಬರುತ್ತಿರಲಿಲ್ಲ. ಕೇವಲ ಅಮ್ಮ ಅಮ್ಮ ಎನ್ನುತ್ತಾ ನಗುತ್ತಿದ್ದನು. ಅವನ ತಾಯಿ ಕೂಡ ಅವನನ್ನು ಎತ್ತಿಕೊಂಡು ಮುದ್ದಿಸುತ್ತಿದ್ದಳು. ಚಿಂಟುವಿನ ತಾಯಿ ಹೆಸರು ರಾಧಾ. ಅವಳು ದಿನವಿಡೀ ಮನೆ ಕೆಲಸ ಮಾಡಿ ಚಿಂಟುವಿಗೆ ಊಟ ತಿನ್ನಿಸುತ್ತಿದ್ದಳು. ರಾತ್ರಿ ಹೊತ್ತು ಅವನಿಗೆ ಒಗಟುಗಳನ್ನು ಹೇಳುತ್ತಾ ಜೋಗುಳ ಹಾಡಿ ಮಲಗಿಸುತ್ತಿದ್ದಳು. ಮತ್ತೊಂದೆಡೆ ಚಿಂಟುವಿನ ತಂದೆ ಸುಮನ್ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಕುಟುಂಬವನ್ನು ಪೋಷಣೆ ಮಾಡುತ್ತಿದ್ದನು. ಅವನು ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಮಧ್ಯರಾತ್ರಿ ಮನೆಗೆ ಹಿಂತಿರುಗುತ್ತಿದ್ದನು. ಆದರೆ ಮನೆಗೆ ಬಂದು ಚಿಂಟುವಿನ ನಗುವನ್ನು ನೋಡಿದಾಗ ತನ್ನೆಲ್ಲ ಕಷ್ಟವನ್ನು ಮರೆತು ಬಿಡುತ್ತಿದ್ದನು. ಆದರೆ ಒಂದು ದಿನ ಆ ನಗು ಅವನಿಗೆ ಶಾಶ್ವತವಾಗಿ ದೂರವಾಯಿತು. ಏಕೆಂದರೆ ಆ ಗ್ರಾಮಕ್ಕೆ ಹೊಸದಾಗಿ ವಿದ್ಯುತ್ ಸಂಪರ್ಕ ಬಂದಿತ್ತು. ಕರೆಂಟ್ ವೈರ್ಗಳು ಗ್ರಾಮದ ಬೀದಿಗಳಲ್ಲಿ ಕೆಳಗೆ ಜೋತಾಡುತ್ತಿದ್ದವು. ಗ್ರಾಮದ ಜನರಿಗೆ ಇದರ ಬಗ್ಗೆ ಹೆಚ್ಚು ಅರಿವು ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಬೆಳಿಗ್ಗೆ ರಾಧಾ ಬಟ್ಟೆ ಒಣಗಿಸಲು ಅಕ್ಕಪಕ್ಕದ ಮನೆಯ ಟೆರೆಸ್ಗೆ ಹತ್ತಿದಳು. ಅಲ್ಲಿ ಬಟ್ಟೆ ಒಣಗಿಸುತ್ತಿರುವಾಗ ಅವಳ ಸಮೀಪದಲ್ಲೇ ಒಂದು ಕರೆಂಟ್ ವೈರ್ ಜೋತಾಡುತ್ತಿತ್ತು. ಅವಳು ತಿಳಿಯದೆ ಆ ವೈರಿಗೆ ತಗುಲಿದಾಗ ತೀವ್ರವಾದ ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಳು. ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು. ಮತ್ತೊಂದೆಡೆ ಚಿಂಟು ತನ್ನ ತಾಯಿಯ ಹತ್ತಿರ ಆಟವಾಡುತ್ತಿದ್ದನು. ಅವನಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅವನು ಅಳಲು ಶುರು ಮಾಡಿದನು. ಆದರೆ ಅವನನ್ನು ಸಮಾಧಾನ ಮಾಡಲು ಅವನ ತಾಯಿ ಹೇಳಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ಗ್ರಾಮಸ್ಥರು ಬಂದು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಚಿಂಟುವಿನ ತಾಯಿ ಈಗ ಈ ಲೋಕದಲ್ಲಿ ಇರಲಿಲ್ಲ. ಅವಳ ಗಂಡ ಸುಮನ್ನ ಹೃದಯ ಒಡೆದು ಹೋಯಿತು. ಅವನು ರಾತ್ರಿಯಿಡೀ ಅಳುತ್ತಲೇ ಇದ್ದನು. ಅವನು ಚಿಂಟುವನ್ನು ಎತ್ತಿಕೊಂಡು ಸಮಾಧಾನ ಮಾಡುತ್ತಿದ್ದನು. ಜೊತೆಗೆ ಗ್ರಾಮಸ್ಥರು ಸಹ ಚಿಂಟುವನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಚಿಂಟು ತನ್ನ ತಾಯಿಗಾಗಿ ಹುಡುಕುತ್ತಿದ್ದ. ಅವನ ಪುಟ್ಟ ಪ್ರಪಂಚವೇ ನಾಶವಾಗಿತ್ತು. ಆಗ ಸುಮನ್ಗೆ ಚಿಂಟುವಿಗೆ ತಾಯಿಯ ಅವಶ್ಯಕತೆ ಇದೆ ಎಂದು ಅನಿಸಿತು. ಹಾಗೆಯೇ ತನಗೊಬ್ಬ ಸಂಗಾತಿ ಬೇಕು, ಏಕೆಂದರೆ ಅವಳು ಮನೆಯನ್ನು ನೋಡಿಕೊಳ್ಳುವುದರ ಜೊತೆಗೆ ಚಿಂಟುವಿಗೆ ಪ್ರೀತಿಯನ್ನು ನೀಡುತ್ತಾಳೆ ಎಂದು ಭಾವಿಸಿದನು. ಹೀಗೆ ಕೆಲವು ತಿಂಗಳುಗಳ ನಂತರ ಸುಮನ್ ಸೋನಿ ಎಂಬ ಹುಡುಗಿಯನ್ನು ಮದುವೆಯಾದನು. ಸೋನಿ ಕೂಡ ಗ್ರಾಮೀಣ ಪ್ರದೇಶದ ಹುಡುಗಿಯಾಗಿದ್ದಳು. ಅವಳು ಯೌವನದಲ್ಲಿದ್ದಳು ಮತ್ತು ಅವಳ ಮಾತುಗಳು ತುಂಬಾ ಸಿಹಿಯಾಗಿದ್ದವು. ಇದರಿಂದ ಸುಮನ್ ಇವಳು ಚಿಂಟುವಿಗೆ ಒಳ್ಳೆಯ ತಾಯಿ ಆಗುತ್ತಾಳೆ ಎಂದು ಭಾವಿಸಿದನು. ಸೋನಿಯನ್ನು ತನ್ನ ಮನೆಗೆ ಕರೆತಂದ. ಆರಂಭದಲ್ಲಿ ಸೋನಿ ಕೂಡ ಚಿಂಟುವನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಅವಳು ಅವನಿಗೆ ಸಮಯಕ್ಕೆ ಸರಿಯಾಗಿ ಆಹಾರ ನೀಡುತ್ತಿದ್ದಳು. ಅವನು ಮಾಡುವ ತುಂಟಾಟಗಳನ್ನು ನಗುತ್ತಾ ಸಹಿಸಿಕೊಳ್ಳುತ್ತಿದ್ದಳು. ಇದರಿಂದ ಚಿಂಟು ಬಹುಶಃ ಇವಳೇ ನನ್ನ ಹೊಸ ಅಮ್ಮ ಎಂದು ಭಾವಿಸಿ ಸೋನಿಯ ಬಳಿ ಹೋಗಿ ಅವಳ ಸೀರೆಯನ್ನು ಹಿಡಿದು ನಗುತ್ತಿದ್ದನು. ಸೋನಿ ಕೂಡ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಆದರೆ ಈ ಸುಖ ಹೆಚ್ಚು ದಿನ ಉಳಿಯಲಿಲ್ಲ. ಸೋನಿಯ ನಿಜವಾದ ರೂಪ ನಿಧಾನವಾಗಿ ಹೊರಬರಲಾರಂಭಿಸಿತು. ಅವಳು ಇಡೀ ಮನೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಳು. ಸುಮನ್ನನ್ನು ತನ್ನ ಕೈಗೊಂಬೆಯಾಗಿಸಿಕೊಂಡಳು. ಅವಳು ಆ ಮನೆಗೆ ಯಜಮಾನಿಯಾದಳು. ಚಿಂಟುವನ್ನು ಆ ಮನೆಗೆ ಭಾರವೆಂದು ಭಾವಿಸಿದಳು. ಚಿಂಟು ಇನ್ನು ಚಿಕ್ಕ ಮಗು. ಮಕ್ಕಳೆಂದರೆ ತುಂಟಾಟ ಮಾಡುವುದು ಸಹಜ. ಅವನು ಕೆಲವೊಮ್ಮೆ ಬಕೆಟ್ ನಲ್ಲಿದ್ದ ನೀರನ್ನು ಚೆಲ್ಲುತ್ತಿದ್ದ, ಮಣ್ಣಿನಲ್ಲಿ ಆಟವಾಡಿ ತನ್ನ ಬಟ್ಟೆಗಳನ್ನು ಕೊಳೆ ಮಾಡಿಕೊಳ್ಳುತ್ತಿದ್ದ, ಕೆಲವೊಮ್ಮೆ ಸಾಮಾನುಗಳನ್ನು ಕೆಳಗೆ ಬೀಳಿಸುತ್ತಿದ್ದ. ಆದರೆ ಸೋನಿಯಾಗೆ ಈ ವಿಷಯಗಳು ಇಷ್ಟವಾಗುತ್ತಿರಲಿಲ್ಲ. ಅವಳು ಚಿಕ್ಕ ಪುಟ್ಟ ವಿಷಯಗಳಿಗೂ ಚಿಂಟುವನ್ನು ಬೈಯುತ್ತಿದ್ದಳು. ಒಂದು ವೇಳೆ ಆ ಮಗು ಹತ್ತರೆ ಅವನ ಅಳುವನ್ನು ನಿಲ್ಲಿಸಲು ಅವನಿಗೆ ಹೊಡೆಯುತ್ತಿದ್ದಳು.
ಕೆಲವೊಮ್ಮೆ ಅವಳು ಒಲೆಯಿಂದ ಉರಿಯುವ ಸೌದೆಯನ್ನು ತೆಗೆದು ಚಿಂಟುವಿನ ದೇಹಕ್ಕೆ ಬರೆ ಹಾಕುತ್ತಿದ್ದಳು. ಅವನ ಚೀರಾಟ ಕೇಳಿ ಅಕ್ಕಪಕ್ಕದ ಹೆಂಗಸರು ಓಡಿ ಬರುತ್ತಿದ್ದರು. ಅವರು, ಸೋನಿ, ಈ ಮಗು ಈಗಾಗಲೇ ತನ್ನ ತಾಯಿಯನ್ನು ಕಳೆದುಕೊಂಡಿದೆ, ಅವನನ್ನು ಏಕೆ ಇಷ್ಟು ಅಳಿಸುತ್ತಿದ್ದೀಯಾ ಎಂದು ಕೇಳುತ್ತಿದ್ದರು. ಆದರೆ ಸೋನಿಯ ಮನಸ್ಸು ಮಾತ್ರ ಕರಗುತ್ತಿರಲಿಲ್ಲ. ಅವಳು ಅವರ ಮೇಲೆಯೇ ಕೂಗಾಡುತ್ತಾ, ಇವನು ಹುಟ್ಟುತ್ತಲೇ ತನ್ನ ತಾಯಿಯನ್ನು ನುಂಗಿ ಹಾಕಿದ, ಈಗ ನನ್ನನ್ನು ಸಹ ನುಂಗುತ್ತಾನೆ, ಇವನು ಬದುಕಿ ಪ್ರಯೋಜನವಿಲ್ಲ, ಇವನು ಇಂಥವನು ಎಂದು ಮೊದಲೇ ತಿಳಿದಿದ್ದರೆ ನಾನು ಈ ಮನೆಗೆ ಬರುತ್ತಿರಲಿಲ್ಲ ಎಂದು ಹೇಳುತ್ತಿದ್ದಳು. ಅವಳ ಮಾತುಗಳು ಎಷ್ಟು ಕಠೋರವಾಗಿದ್ದವೆಂದರೆ ಕೇಳುವವರು ಸುಮ್ಮನಾಗುತ್ತಿದ್ದರು. ಯಾರು ಅವಳೊಂದಿಗೆ ಜಗಳವಾಡಲು ಇಷ್ಟಪಡುತ್ತಿರಲಿಲ್ಲ, ಏಕೆಂದರೆ ಅವಳು ಜಗಳ ಗಂಟಿ ಮತ್ತು ಕೋಪಿಷ್ಠೆಯಾಗಿದ್ದಳು. ಮತ್ತೊಂದೆಡೆ ರಾತ್ರಿ ಆದರೆ ಚಿಂಟುವಿಗೆ ನರಕ ದರ್ಶನವಾಗುತ್ತಿತ್ತು. ಚಳಿಗಾಲದ ರಾತ್ರಿಗಳಲ್ಲಿ ಅವನು ತಾಯಿಯ ಮಡಿಲನ್ನು ಹುಡುಕುತ್ತಾ ಸೋನಿಯ ಬಳಿ ಹೋಗಿ ಅವಳನ್ನು ಅಪ್ಪಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಆದರೆ ಸೋನಿ ಅವನ ಕೆನ್ನಿಗೆ ಹೊಡೆದು ಓಡಿಸುತ್ತಿದ್ದಳು. ಇಲ್ಲಿಂದ ತೊಲಗು, ಎಲ್ಲಾದರೂ ಹೋಗಿ ಮಲಗು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ರಾತ್ರಿಯಲ್ಲಿ ಮೂತ್ರ ಮಾಡಿದರೆ ಹಾಸಿಗೆ ಹಾಳಾಗುತ್ತದೆ ಎಂದು ಕೂಗಾಡಿ ಆ ಮಗುವನ್ನು ಹಾಸಿಗೆ ಮೇಲೆ ಮಲಗಲು ಬಿಡುತ್ತಿರಲಿಲ್ಲ. ಹೀಗೆ ಪ್ರತಿದಿನ ಅವನು ಮೂಲೆಯಲ್ಲಿ ಬಿದ್ದು ಅಳುತ್ತಿದ್ದನು. ಸುಮನ್ ಕೆಲವೊಮ್ಮೆ ಅವಳನ್ನು ಬೈಯುತ್ತಿದ್ದ. ಅವನು ಚಿಕ್ಕ ಮಗು, ಅವನನ್ನು ದೂರ ಇಟ್ಟರೆ ಚಳಿಗೆ ತಡೆದುಕೊಳ್ಳಲಾರ ಎಂದು ಹೇಳುತ್ತಿದ್ದ. ಆದರೆ ಸೋನಿ ಅವನ ಒಂದು ಮಾತನ್ನು ಕೇಳುತ್ತಿರಲಿಲ್ಲ. ಒಂದು ವೇಳೆ ಚಿಂಟು ಮಲವಿಸರ್ಜನೆ ಮಾಡಿದರೆ ಅವಳು ಅವನ ಪೃಷ್ಠವನ್ನು ತೊಳೆಯುತ್ತಿರಲಿಲ್ಲ. ಅವನು ದಿನವಿಡೀ ಕೊಳಕು ಬಟ್ಟೆಗಳಲ್ಲಿ ಇರುತ್ತಿದ್ದನು. ಆದರೆ ಸುಮನ್ ಇದೆಲ್ಲವನ್ನು ನೋಡುತ್ತಾ ಅಲ್ಲಿ ನಿಂತು ಬಿಡುತ್ತಿದ್ದನು. ಸುಮನ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಚಿಂಟುವಿನ ಸ್ಥಿತಿ ನೋಡಿ ಅವನ ಹೃದಯ ಒಡೆದು ಹೋಗುತ್ತಿತ್ತು. ಅವನೇ ಚಿಂಟುವಿಗೆ ಸ್ನಾನ ಮಾಡಿಸಿ ಎಲ್ಲವನ್ನು ಸ್ವಚ್ಛಗೊಳಿಸುತ್ತಿದ್ದನು. ಆದರೆ ಸೋನಿಯ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಇನ್ನು ಚಿಂಟುವಿನ ಬಾಲ್ಯವೆಲ್ಲವೂ ನೋವಿನಲ್ಲಿ ಮುಳುಗಿ ಹೋಗಿತ್ತು. ಅವನು ಸೋನಿಯನ್ನು ನೋಡಿ ಎಷ್ಟು ಹೆದರುತ್ತಿದ್ದನೆಂದರೆ ಬೇರೆ ಯಾವುದೇ ಮಹಿಳೆಯನ್ನು ನೋಡಿದರೂ ವಿಪರೀತವಾಗಿ ಭಯಪಡುತ್ತಿದ್ದ. ಬಹುಶಃ ಇವಳು ಕೂಡ ನನಗೆ ಒಡೆಯಬಹುದೇನೋ ಎಂದು ಅವನಿಗೆ ಅನಿಸುತ್ತಿತ್ತು. ಅವನನ್ನು ನೋಡಿಕೊಳ್ಳಲು ಅವನ ಅಜ್ಜ ಅಜ್ಜಿ ಅಥವಾ ಯಾವುದೇ ಸಂಬಂಧಿಕರು ಇರಲಿಲ್ಲ. ಅವನಿಗೆ ರಾಮು ಎಂಬ ಒಬ್ಬ ಚಿಕ್ಕಪ್ಪ ಇದ್ದನು. ಅವನು ಕೂಡ ಅದೇ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದನು. ಆದರೆ ಅವನ ಜೀವನ ಅವನದೇ ಆಗಿತ್ತು. ಅವನಿಗೆ ಹೆಂಡತಿ ಲಕ್ಷ್ಮಿ ಮತ್ತು 2 ಮಕ್ಕಳಿದ್ದರು. ಅವನು ಚಿಂಟುವನ್ನು ನೋಡಿದಾಗಲೆಲ್ಲ ತುಂಬಾ ದುಃಖ ಪಡುತ್ತಿದ್ದ. ಆದರೆ ತನ್ನ ಮಕ್ಕಳನ್ನು ಸಾಕುವುದರಲ್ಲಿ ಅವನು ತುಂಬಾ ನಿರತನಾಗಿದ್ದನು. ಇನ್ನು ಹಳ್ಳಿಯಲ್ಲಿ ಒಬ್ಬ ವೃದ್ಧೆ ಇದ್ದಳು. ಅವಳನ್ನು ಎಲ್ಲರೂ ಬಾಮ ಎಂದು ಕರೆಯುತ್ತಿದ್ದರು. ಅವಳು ಆ ಹಳ್ಳಿಯಲ್ಲಿ ಎಲ್ಲರಿಗಿಂತ ಹಿರಿಯಳಾಗಿದ್ದಳು. ಆ ಅಜ್ಜಿಗೆ ಮಕ್ಕಳಿರಲಿಲ್ಲ. ಆದರೆ ಅವಳು ಹಳ್ಳಿಯ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವಳು ಆಗಾಗ ಚಿಂಟುವನ್ನು ನೋಡುತ್ತಾ ಸುಮನ್ಗೆ ಈ ರೀತಿಯಾಗಿ ಹೇಳುತ್ತಿದ್ದಳು, ಈ ಮಗುವನ್ನು ಸೋನಿಯ ಬಳಿ ಬಿಡಬೇಡ, ಅವಳು ತುಂಬಾ ಕ್ರೂರ ಹೆಂಗಸು, ಆದ್ದರಿಂದ ಚಿಂಟುವನ್ನು ನನ್ನ ಬಳಿಗೆ ಕರೆದುಕೊಂಡು ಬಾ, ನಾನು ಅವನನ್ನು ಸಾಕಿ ಸಲಹುತ್ತೇನೆ ಎಂದು ಹೇಳುತ್ತಿದ್ದಳು. ಆದರೆ ಸುಮನ್ ಏನು ಹೇಳದೆ ಮೌನವಾಗಿರುತ್ತಿದ್ದ. ಒಂದು ವೇಳೆ ತಾನು ಚಿಂಟುವನ್ನು ಅಜ್ಜಿಯ ಬಳಿಗೆ ಕಳುಹಿಸಿದರೆ ಸೋನಿಗೆ ಕೋಪ ಬರುತ್ತದೆ ಎಂದು ಅವನು ಅಂದುಕೊಂಡಿದ್ದ. ಇನ್ನು ಅಜ್ಜಿಯು ಕೂಡ ಆಗಾಗ ಚಿಂಟುವನ್ನ ತನ್ನ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದಳು. ಅವಳು ಆ ಮಗುವಿಗೆ ರೊಟ್ಟಿಗಳನ್ನು ತಿನ್ನಿಸುತ್ತಿದ್ದಳು. ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಕಥೆಗಳನ್ನು ಹೇಳುತ್ತಿದ್ದಳು. ಇದರಿಂದ ಚಿಂಟುವಿಗೆ ಅಜ್ಜಿಯ ಮಡಿಲಲ್ಲಿ ಸುಖವೆನಿಸುತ್ತಿತ್ತು. ಆದರೆ ಅವನು ಸೋನಿಗೆ ಎಷ್ಟು ಎದುರುತ್ತಿದ್ದನೆಂದರೆ ಅವಳ ಬಳಿ ಹೆಚ್ಚು ಹೊತ್ತು ಇರಲು ಇಷ್ಟಪಡುತ್ತಿರಲಿಲ್ಲ. ಸೋನಿ ನನ್ನನ್ನು ನೋಡಿದರೆ ಸಾಕು, ನನಗೆ ಪೆಟ್ಟು ಬೀಳುವುದು ಖಚಿತ ಎಂದು ಅವನಿಗೆ ಅನಿಸುತ್ತಿತ್ತು. ಹೀಗೆ 4 ವರ್ಷಗಳು ಕಳೆದು ಹೋದವು. ಈ ನಡುವೆ ಸೋನಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ರಮೇಶ್ ಎಂದು ಹೆಸರಿಟ್ಟಳು. ಈಗ ಸೋನಿ ಚಿಂಟುವಿಗೆ ಇನ್ನಷ್ಟು ಚಿತ್ರಹಿಂಸೆ ನೀಡುತ್ತಿದ್ದಳು. ಅವಳು ತನ್ನ ಸ್ವಂತ ಮಗ ರಮೇಶ್ ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅವನಿಗೆ ಒಳ್ಳೆಯ ಬಟ್ಟೆಗಳನ್ನು ಹಾಕಿ ತನ್ನ ಬಳಿಯ ಮಲಗಿಸಿಕೊಳ್ಳುತ್ತಿದ್ದಳು. ಆದರೆ ಚಿಂಟುವನ್ನು ಮನಮಗನೆಂದು ಭಾವಿಸಿ ಹಿಂಸೆ ಮಾಡುತ್ತಿದ್ದಳು. ಒಂದು ವೇಳೆ ಚಿಂಟು ಆಟವಾಡಲು ರಮೇಶ್ ಬಳಿಗೆ ಹೋದರೆ ಸೋನಿ ಅವನನ್ನು ಬೆದರಿಸಿ ಅಲ್ಲಿಂದ ಓಡಿಸಿ ಬಿಡುತ್ತಿದ್ದಳು. ಇನ್ನು ಚಿಂಟು ಈಗ 5 ವರ್ಷದವನಾಗಿದ್ದ. ಅವನ ಕಣ್ಣುಗಳು ಭಯ ಮತ್ತು ದುಃಖದಿಂದ ತುಂಬಿ ಹೋಗಿದ್ದವು. ಅವನು ಹಳ್ಳಿಯ ಬೀದಿಗಳಲ್ಲಿ ಒಬ್ಬಂಟಿಯಾಗಿ ತಿರುಗಾಡುತ್ತಿದ್ದನು. ತನ್ನ ವಯಸ್ಸಿನ ಮಕ್ಕಳು ತನ್ನೊಂದಿಗೆ ಆಟವಾಡುವಾಗಲೂ ಅವನು ಹೆಚ್ಚಾಗಿ ನಗುತ್ತಿರಲಿಲ್ಲ.
ಇದರಿಂದ ಹಳ್ಳಿಯ ಕೆಲವು ಮಕ್ಕಳು ಅವನನ್ನ ಗೇಲಿ ಮಾಡುತ್ತಿದ್ದರು. ಏ ಚಿಂಟು, ನಿಮ್ಮ ಅಮ್ಮ ನಿನಗೆ ತುಂಬಾ ಹೊಡೆಯುತ್ತಾಳಂತೆ ಅಲ್ವಾ ಎಂದು ಚೇಷ್ಟೆ ಮಾಡುತ್ತಿದ್ದರು. ಇದೇ ಸಮಯದಲ್ಲಿ ಸುಮನ್ನ ಚಿಕ್ಕ ತಮ್ಮ ಕಿರಣ್ಗೆ ಮದುವೆಯಾಯಿತು. ಕಿರಣ್ನ ಹೆಂಡತಿ ಹೆಸರು ಮೀರಾ. ಅವಳು ತುಂಬಾ ಒಳ್ಳೆಯ ಹೃದಯದವಳು ಮತ್ತು ಪ್ರೀತಿಯುಳ್ಳವಳಾಗಿದ್ದಳು. ಮೀರಾ ಹತ್ತಿರದ ಒಂದು ಹಳ್ಳಿಗೆ ಸೇರಿದ ಹುಡುಗಿ. ಅವಳು ಸುಶಿಕ್ಷಿತಳಾಗಿದ್ದಳು. ಅವಳ ಹೃದಯ ತುಂಬಾ ದೊಡ್ಡದು. ಮೀರಾ ಯಾವಾಗ ಹಳ್ಳಿಗೆ ಕಾಲಿಟ್ಟಳೋ ಆಗ ಅಲ್ಲಿ ಮದುವೆಯ ವಾತಾವರಣವಿತ್ತು. ಸಂಬಂಧಿಕರೆಲ್ಲರೂ ಬಂದಿದ್ದರು. ಹಾಗೆಯೇ ಮೀರಳ ಕೋಣೆಯಲ್ಲಿ ದಿನವಿಡೀ ಮಕ್ಕಳು ಗಲಾಟೆ ಮಾಡುತ್ತಿದ್ದರು, ತುಂಟಾಟವಾಡುತ್ತಿದ್ದರು. ಹೊಸ ಮದುಮಗಳ ಕೋಣೆ ಎಂದರೆ ಮಕ್ಕಳಿಗೆ ಯಾವಾಗಲೂ ಇಷ್ಟ. ಏಕೆಂದರೆ ಅಲ್ಲಿ ಹೊಸ ಬಟ್ಟೆಗಳು, ಬಗೆ ಬಗೆಯ ಸಿಹಿ ತಿಂಡಿಗಳು ಮತ್ತು ಅಲ್ಲಿನ ವಾತಾವರಣವೆಲ್ಲವೂ ತುಂಬಾ ಖುಷಿಯಿಂದ ಕೂಡಿರುತ್ತಿತ್ತು. ಮಕ್ಕಳು ಕೂಡ ಮೀರಾಗೆ ತುಂಬಾ ತೊಂದರೆ ಕೊಡುತ್ತಿದ್ದರು. ಆದರೆ ಅವಳು ಮೌನವಾಗಿರುತ್ತಿದ್ದಳು. ಏಕೆಂದರೆ ಅವಳು ಹೊಸ ಮದುಮಗಳು. ಹಾಗಾಗಿ ಅವಳಿಗೆ ಭಯವಿತ್ತು. ಒಂದು ವೇಳೆ ತಾನು ಮಕ್ಕಳಿಗೆ ಏನಾದರೂ ಅಂದರೆ ನೋಡುವವರು ತನ್ನ ಬಗ್ಗೆ ಏನಂದುಕೊಳ್ಳುತ್ತಾರೆ ಎಂದುಕೊಳ್ಳುತ್ತಿದ್ದಳು. ಅದಕ್ಕಾಗಿಯೇ ಅವಳು ಮಕ್ಕಳನ್ನು ಪ್ರೀತಿಯಿಂದ ಕರೆಯುತ್ತಿದ್ದಳು. ಅವರೊಂದಿಗೆ ಆಡುತ್ತಾ ಆಡುತ್ತಾ ಖುಷಿಯಿಂದ ಕಾಲ ಕಳೆಯುತ್ತಿದ್ದಳು. ಇದರಿಂದ ಮಕ್ಕಳೆಲ್ಲರೂ ಈ ಅಕ್ಕ ತುಂಬಾ ಒಳ್ಳೆಯವಳು ಎನ್ನುತ್ತಿದ್ದರು. ಇನ್ನು ಚಿಂಟು ಕೂಡ ಆ ಮಕ್ಕಳೊಂದಿಗೆ ಮೀರಳ ಕೋಣೆಗೆ ಬರುತ್ತಿದ್ದನು. ಆದರೆ ಅವನು ದೂರದಲ್ಲಿ ನಿಂತಿರುತ್ತಿದ್ದನು. ಅವನು ಏನನ್ನು ಕೇಳುತ್ತಿರಲಿಲ್ಲ, ಯಾವುದೇ ತುಂಟಾಟ ಮಾಡುತ್ತಿರಲಿಲ್ಲ. ಇದನ್ನು ಮೀರಾ ಗಮನಿಸಿದಳು. ಈ ಹುಡುಗ ಏಕೆ ಉಳಿದ ಮಕ್ಕಳಿಗಿಂತ ಭಿನ್ನವಾಗಿದ್ದಾನೆ ಎಂದುಕೊಂಡಳು. ಅವಳು ಯಾರಿವನು ಎಂದು ಕೇಳಿದಾಗ ಆಗ ರಾಮುವಿನ ಹೆಂಡತಿ ಲಕ್ಷ್ಮಿ ಉತ್ತರಿಸಿದಳು. ಇವನ ಹೆಸರು ಚಿಂಟು, ಸುಮನ್ನ ಮಗ. ಇವನ ಮಲತಾಯಿ ಸೋನಿ ಇವನಿಗೆ ವಿಪರೀತವಾಗಿ ಹೊಡೆಯುತ್ತಾಳೆ. ಪಾಪ ತಾಯಿ ಇಲ್ಲದ ಹುಡುಗ ಎಂದು ಆ ಮಹಿಳೆ ಹೇಳಿದಳು. ಇದನ್ನು ಕೇಳಿದ ಮೀರಳ ಹೃದಯ ಕರಗಿ ಹೋಯಿತು. ಅವಳು ಚಿಂಟುವಿನ ಕಡೆಗೆ ನೋಡಿ, ಮಗು ಇತ್ತ ಬಾ ಎಂದು ಪ್ರೀತಿಯಿಂದ ಕರೆದಳು. ಚಿಂಟು ಭಯದಿಂದಲೇ ಮುಂದೆ ಬಂದ. ಮೀರಾ ಅವನನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ಅವನ ಹೆಸರನ್ನು ಕೇಳಿದಳು. ಚಿಂಟು ಸಣ್ಣ ಧ್ವನಿಯಲ್ಲಿ ನನ್ನ ಹೆಸರು ಚಿಂಟು ಎಂದು ಹೇಳಿದ. ಏಕೆಂದರೆ ಜೀವನದಲ್ಲಿ ಮೊದಲ ಬಾರಿಗೆ ಆ ಹುಡುಗನನ್ನೊಬ್ಬ ಮಹಿಳೆ ಎಷ್ಟು ಪ್ರೀತಿಯಿಂದ ಮುಟ್ಟಿದ್ದಳು. ಇನ್ನು ಮೀರಾ ಕೂಡ ಅವನ ಕೂದಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಳು. ಇದರಿಂದ ಚಿಂಟು ಅವಳ ಮಡಿದಲ್ಲಿ ಆರಾಮಾಗಿ ನಿದ್ರಿಸಿದ. ಮೀರಾ ಅವನನ್ನು ತನ್ನ ಹಾಸಿಗೆ ಮೇಲೆ ಮಲಗಿಸಿದಳು. ಹೀಗೆ ನಿಧಾನವಾಗಿ ಚಿಂಟು ಕೂಡ ಪದೇ ಪದೇ ಮೀರಳ ಕೋಣೆಗೆ ಬರಲು ಪ್ರಾರಂಭಿಸಿದಳು. ಚಿಂಟು ಅವಳ ಕೋಣೆಯಲ್ಲಿ ಕುಳಿತಿದ್ದರೆ ಮೀರಾ ಹುಡುಗನಿಗೆ ಊಟವನ್ನು ಬಡಿಸುತ್ತಿದ್ದಳು. ಹಾಗೆಯೇ ಅವನ ಬಟ್ಟೆಗಳನ್ನು ಸರಿ ಮಾಡುತ್ತಿದ್ದಳು. ಇನ್ನು ಹಳ್ಳಿಯ ಕೆಲವು ಮಹಿಳೆಯರು ಮೀರೆಗೆ ನಡೆದ ವಿಷಯವನ್ನೆಲ್ಲ ಹೇಳಿದರು. ಅವನ ಮಲತಾಯಿ ಸೋನಿ ಯಾವಾಗಲೂ ಚಿಂಟುಗೆ ಹಿಂಸೆ ನೀಡುತ್ತಿದ್ದಳು. ಆ ಮಗುವಿಗೆ ಸರಿಯಾಗಿ ಊಟವನ್ನು ಕೊಡುತ್ತಿರಲಿಲ್ಲ. ಆ ಹುಡುಗ ಅಕಸ್ಮಾತ್ ಮಲ ವಿಸರ್ಜನೆ ಮಾಡಿದರೆ ಅದನ್ನು ತೊಳೆಯುತ್ತಲೂ ಇರಲಿಲ್ಲ. ಮತ್ತು ಕೆಲವೊಮ್ಮೆ ಆ ಹುಡುಗ ದಿನವಿಡೀ ಹಸಿವಿನಿಂದ ಬಳಲುತ್ತಿದ್ದ ಎಂದು ಹೇಳಿದರು. ಈ ಮಾತುಗಳನ್ನ ಕೇಳಿ ಮೀರಾಗೆ ತುಂಬಾ ಕೋಪ ಬಂದಿತು. ಆದರೆ ಅವಳು ಮೌನವಾಗಿ ಉಳಿದಳು. ಹೀಗಿರುವಾಗ ಒಮ್ಮೆ 2-3 ದಿನಗಳಿಂದ ಚಿಂಟು ಮೀರಳ ಬಳಿಗೆ ಬರಲಿಲ್ಲ. ಇದರಿಂದ ಅವಳಿಗೆ ಆತಂಕವಾಯಿತು. ಅವಳು ಹೊಸ ಮದುಮಗಳಾಗಿದ್ದರಿಂದ ಮನೆಯಿಂದ ಹೆಚ್ಚು ಹೊರಗೆ ಬರುತ್ತಿರಲಿಲ್ಲ. ಹಾಗಾಗಿ ಚಿಂಟುವಿಗೆ ಏನಾಯಿತು ಎಂದು ಅವಳು ಗಾಬರಿಗೊಂಡಳು. ಇಲ್ಲಿ ಆಗಿದ್ದೇನೆಂದರೆ ಸುಮನ್ ಕೆಲವು ದಿನಗಳ ಕಾಲ ಕೂಲಿ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದ. ಈ ಸಮಯದಲ್ಲಿ ಸೋನಿ ಚಿಂಟುವಿಗೆ ಎಷ್ಟು ಹೊಡೆದಿದ್ದಳೆಂದರೆ ಆ ಪೆಟ್ಟುಗಳನ್ನು ತಾಳಲಾರದೆ ಆ ಹುಡುಗ ಪ್ರಜ್ಞೆ ತಪ್ಪಿ ಬಿದ್ದಿದ್ದನು. ಆಕೆ ಕಬ್ಬಿಣದ ಇಕ್ಕಳವನ್ನು ಬಿಸಿ ಮಾಡಿ ಅದರಿಂದ ಚಿಂಟುವಿಗೆ ಬರೆಗಳನ್ನು ಹಾಕಿದ್ದಳು. ಹಾಗೆ ಆ ಹುಡುಗನಿಗೆ 2-3 ದಿನಗಳಿಂದ ಊಟವನ್ನು ನೀಡಿರಲಿಲ್ಲ. ಇದರಿಂದ ಚಿಂಟು ಜ್ವರದಿಂದ ನರಳುತ್ತಿದ್ದ. ಆ ಹುಡುಗನ ಸ್ಥಿತಿ ನೋಡಿದರೆ ಅವನು ಬದುಕುವುದು ಕಷ್ಟ ಎನಿಸುತ್ತಿತ್ತು. ಆಗ ಆ ಹಳ್ಳಿಯ ಒಬ್ಬ ವ್ಯಕ್ತಿ ಈ ವಿಷಯವನ್ನು ಅಜ್ಜಿಗೆ ತಿಳಿಸಿದನು. ಅವಳು ತಕ್ಷಣ ಸುಮನ್ನ ಮನೆಗೆ ಬಂದಳು. ಅವಳು ಚಿಂಟುವನ್ನು ನೋಡಿದ ತಕ್ಷಣ ಕಣ್ಣೀರು ಹಾಕಿದಳು. ನಂತರ ಅಜ್ಜಿ ಸೋನಿಗೆ ಬೈಯುತ್ತಾ, ನೀನು ಮನುಷ್ಯಳು ಅಥವಾ ರಾಕ್ಷಸಿಯೋ, ಮುಗ್ಧ ಮಗುವಿನ ಮೇಲೆ ಇಷ್ಟು ಕ್ರೂರವಾಗಿ ವರ್ತಿಸುತ್ತೀಯಾ ಎಂದು ಕಿರುಚಿದಳು. ಆಗ ಸೋನಿ ಅಜ್ಜಿಗೆ ತಿರುಗಿ ಮಾತನಾಡಿ, ನಾನು ಏನು ಮಾಡಿದರೆ ನಿನಗೇನು? ಇದು ನಮ್ಮ ಮನೆಗೆ ಸಂಬಂಧಿಸಿದ ವಿಷಯ. ಇದರಲ್ಲಿ ತಲೆ ಹಾಕಿದರೆ ಮರ್ಯಾದೆ ಇರುವುದಿಲ್ಲ ಎಂದು ಹೇಳಿದಳು. ಆಗ ಅಜ್ಜಿ ಹಳ್ಳಿಯ ಎಲ್ಲರನ್ನು ಕರೆದಳು. ಎಲ್ಲರೂ ಸೇರಿ ಚಿಂಟುನ ಸ್ಥಿತಿಯನ್ನ ನೋಡಿ ತುಂಬಾ ದುಃಖಪಟ್ಟರು. ಅಷ್ಟರಲ್ಲಿ ಸುಮನ್ ಕೂಡ ಕೂಲಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದನು. ಅವನು ಮನೆಗೆ ಬಂದ ತಕ್ಷಣ ಚಿಂಟುವಿನ ಸ್ಥಿತಿಯನ್ನು ನೋಡಿ ಅವನ ಕೋಪ ಕಟ್ಟೆ ಹೊಡೆಯಿತು. ಅವನು ಸೋನಿಯನ್ನು ಬಾಯಿಗೆ ಬಂದಂತೆ ಬೈದನು. ಅವನು ಚಿಂಟುವನ್ನು ಎತ್ತಿಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋದನು. ಆಗ ಹಳ್ಳಿಯ ಜನರು ಮಾತನಾಡುತ್ತಾ, ಇಲ್ಲಿಯವರೆಗೆ ಸಹಿಸಿಕೊಂಡಿದ್ದು ಸಾಕು, ಇನ್ನಾದರೂ ಸೋನಿಯ ಮೇಲೆ ಪೊಲೀಸರಿಗೆ ದೂರು ನೀಡಿ ಅವಳಿಗೆ ಬುದ್ಧಿ ಕಲಿಸಬೇಕೆಂದು ಮಾತನಾಡಿಕೊಂಡರು. ಆದರೆ ಆಕೆ ಗಂಡ ಸುಮನ್ ಮಾತ್ರ ಮೌನವಾಗಿ ಉಳಿದುಕೊಂಡನು. ಏಕೆಂದರೆ ಅವನಿಗೆ ಸೋನಿಯ ಅವಶ್ಯಕತೆ ತುಂಬಾ ಇತ್ತು. ಹಾಗಾಗಿ ಅವನು ಏನನ್ನು ಗಟ್ಟಿ
ಸರಿಯಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಈ ವಿಷಯ ಮೀರಳಿಗೆ ತಿಳಿದಾಗ ಅವಳ ಮನಸ್ಸು ಕರಗಿತು. ಅವಳು ಆಲೋಚನೆಗೆ ಜಾರಿದಳು. ಒಬ್ಬ ಹೆಂಗಸು ಇಷ್ಟು ಕ್ರೂರವಾಗಿ ವರ್ತಿಸಬಹುದು ಎಂದುಕೊಂಡು ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಇಂದಿನಿಂದ ಚೆಂಟುವನ್ನು ಅವರ ಮನೆಗೆ ಹೋಗಲು ಬಿಡಬಾರದೆಂದು. ಹಾಗಾಗಿ ಅಂದಿನಿಂದ ಚೆಂಟುವನ್ನು ತನ್ನ ಬಳಿಯೇ ಇಟ್ಟುಕೊಂಡಳು. ಅವಳು ಆ ಹುಡುಗನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಲು ಪ್ರಾರಂಭಿಸಿದಳು. ಚೆಂಟುವಿಗೂ ಅವಳಲ್ಲಿ ತನ್ನ ಸ್ವಂತ ತಾಯಿ ಕಾಣಿಸಿದಳು. ಇದರಿಂದ ಅವನು ಮೀರಳನ್ನು ಅಮ್ಮ ಎಂದು ಕರೆಯಲು ಪ್ರಾರಂಭಿಸಿದನು. ಮೀರಾ ಕೂಡ ಆ ಹುಡುಗನನ್ನು ತನ್ನ ಹೆಗಲ ಮೇಲೆ ಹೊತ್ತು ಆಡಿಸುತ್ತಿದ್ದಳು. ಅವನಿಗೆ ಒಳ್ಳೆಯ ಬಟ್ಟೆಗಳನ್ನು ಹಾಕಿಸುತ್ತಿದ್ದಳು. ಊಟವನ್ನು ತಿನ್ನಿಸುತ್ತಿದ್ದಳು. ಇದರಿಂದ ಚಿಂಟುವಿನ ಮುಖ ಮತ್ತು ಅವನ ಶರೀರ ಸಂಪೂರ್ಣವಾಗಿ ಬದಲಾಯಿತು. ಮೊದಲು ಅವನ ದೇಹ ವೃಷವಾಗಿ ಭಯದಿಂದ ನಡುಗುತ್ತಿತ್ತು. ಆದರೆ ಈಗ ಆಡುತ್ತಾ ಆಡುತ್ತಾ ಖುಷಿಯಿಂದ ಕಾಲ ಕಳೆಯುತ್ತಿದ್ದಾನೆ. ಹೀಗೆ ಕೆಲವು ಕಾಲ ಕಳೆಯಿತು. 12 ವರ್ಷಗಳ ನಂತರ ಜೀವನ ಮತ್ತೆ ಒಂದು ತಿರುವು ತೆಗೆದುಕೊಂಡಿತು. ಈ ಸಮಯದಲ್ಲಿ ಸೋನಿಗೆ 3 ಮಕ್ಕಳು ಹುಟ್ಟಿದ್ದರು. ರಮೇಶ್ ಎಂಬ ಮಗ ಮತ್ತು ಶೀಲಾ ಹಾಗೂ ರಾಣಿ ಎಂಬ 2 ಹೆಣ್ಣು ಮಕ್ಕಳು. ಹಾಗೆಯೇ ಮೀರಳಿಗೂ 3 ಮಕ್ಕಳಿದ್ದರು. ರಾಧಿಕಾ ಮತ್ತು ಪೂಜಾ ಎಂಬ 2 ಹೆಣ್ಣು ಮಕ್ಕಳು ಹಾಗೂ ರವಿ ಎಂಬ ಒಬ್ಬ ಮಗ ಹುಟ್ಟಿದನು. ಇನ್ನೊಂದೆಡೆ ಸುಮನ್ ಮತ್ತು ಕಿರಣ್ ಕುಡಿತಕ್ಕೆ ದಾಸರಾಗಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದರು. ಈಗ ಸೋನಿ ತನ್ನ 3 ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದಳು. ಮೀರಾ ಕೂಡ ತನ್ನ 3 ಮಕ್ಕಳು ಮತ್ತು ಚಿಂಟುವಿನೊಂದಿಗೆ ವಾಸ ಮಾಡುತ್ತಿದ್ದಳು. ಈಗ ಅವಳ ಕುಟುಂಬ ದೊಡ್ಡದಾಗಿದ್ದು ಹಾಗಾಗಿ ಖರ್ಚುಗಳು ಕೂಡ ಹೆಚ್ಚಾಗಿದ್ದವು. ಕುಟುಂಬ ದೊಡ್ಡದಾದ ಕಾರಣ ಮನೆಯಲ್ಲಿ ಹಣದ ಕೊರತೆ ಇತ್ತು. ವ್ಯವಸಾಯದಿಂದಲೂ ಯಾವುದೇ ಬೆಂಬಲ ಸಿಗುತ್ತಿರಲಿಲ್ಲ. ಈಗ ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡವನು ಚಿಂಟುವೆ ಆಗಿದ್ದ. ಅವನು ಈಗ 17 ವರ್ಷದ ಯುವಕ. ಒಂದು ದಿನ ಅವನು, ಅಮ್ಮ, ನಾನು ಮುಂಬೈಗೆ ಹೋಗುತ್ತೇನೆ, ಅಲ್ಲಿಗೆ ಹೋಗಿ ಏನಾದರೂ ಕೆಲಸ ಮಾಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಮೀರಳ ಹೃದಯ ಗಾಬರಿಗೊಂಡಿತು. ಅವಳು, ಮಗನೇ, ನೀನಿನ್ನು ಚಿಕ್ಕವನು, ಈಗಿನಿಂದಲೇ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಹೇಳಿದಳು. ಆದರೆ ಚಿಂಟು ಧೈರ್ಯ ಮಾಡಿದನು. ಅಮ್ಮ, ನಾನು ಪ್ರಯತ್ನ ಮಾಡುತ್ತೇನೆ ಎಂದನು. ಕಣ್ಣಲ್ಲಿ ನೀರು ತಂದುಕೊಂಡು ಮೀರಾ ಚಿಂಟುವಿಗೆ ಬೀಳ್ಕೊಡುಗೆ ನೀಡಿದಳು. ಚಿಂಟು ಮುಂಬೈಗೆ ಹೋದನು. ಅಲ್ಲಿ ಅವನಿಗೆ ಒಂದು ಕೆಲಸವೂ ಸಿಕ್ಕಿತು. ಅವನು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಅವನು ತುಂಬಾ ಕಷ್ಟಪಟ್ಟು ಹಣ ಸಂಪಾದಿಸಲು ಶುರು ಮಾಡಿದನು. ಆಗ ಮೀರಾಗೂ ಸಹ ಹಣ ಕಳಿಸುತ್ತಿದ್ದನು. ಇದರಿಂದ ಮೀರಾ ತನ್ನ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪ್ರಾರಂಭಿಸಿದಳು. ಇನ್ನೊಂದೆಡೆ ಸೋನಿಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು. ಅವಳ ಮಕ್ಕಳು ಪ್ರಯೋಜನಕ್ಕೆ ಬಾರದವರಾದರು. ರಮೇಶ್ ಕುಡಿಯಲು ಪ್ರಾರಂಭಿಸಿದನು. ಶೀಲಾ ಮತ್ತು ರಾಣಿ ಅವನೊಂದಿಗೆ ಜಗಳ ಮಾಡುತ್ತಿದ್ದರು. ಇದರಿಂದ ಸೋನಿಯಾಗೆ ಅಸೂಯೆ ಶುರುವಾಯಿತು. ಅವಳು ಒಂದು ಪಿತೂರಿ ಮಾಡಲು ಆರಂಭಿಸಿದಳು. ಅವಳು ಊರಲ್ಲಿ ನನ್ನ ಗಂಡನ ಮಗ ದುಡಿದು ಹಣವನ್ನೆಲ್ಲ ಆ ಮಹಿಳೆಗೆ ಕೊಡುತ್ತಿದ್ದಾನೆ, ಅವನ ಹಣದ ಮೇಲೆ ನನಗೂ ಹಕ್ಕಿದೆ ಎಂದು ವದಂತಿಗಳನ್ನು ಹಬ್ಬಿಸಿದಳು. ಅದಕ್ಕಾಗಿ ಅವಳು ಪಂಚಾಯಿತಿಯನ್ನು ಕರೆಸಿದಳು. ಪಂಚಾಯಿತಿಯಲ್ಲಿ ಊರಿನ ಹಿರಿಯರು ಭಾಗವಹಿಸಿದ್ದರು. ಆಗ ಸೋನಿ, ಚಿಂಟು ದುಡಿಯುವ ಹಣದ ಮೇಲೆ ನನಗೂ ಹಕ್ಕಿದೆ ಎಂದು ಹೇಳಿದಳು. ಆಗ ಚಿಂಟು ತಾನು ಬಿಕ್ಕಿ ಬಿಕ್ಕಿ ಅಳುತ್ತಾ ತಾನು ಅನುಭವಿಸಿದ ನೋವು ಮತ್ತು ಅವಮಾನಗಳನ್ನು ವಿವರಿಸಿದನು. ತನ್ನ ದೇಹದ ಮೇಲಿದ್ದ ಗಾಯದ ಕಲೆಗಳನ್ನು ತೋರಿಸುತ್ತಾ, ನಾನು ಚಿಕ್ಕವನಿದ್ದಾಗ ಈಕೆ ನನ್ನ ಮೈ ಮೇಲೆ ಕಬ್ಬಿಣದ ಸಲಾಕೆಯಿಂದ ಬರೆ ಹಾಕಿದ್ದಳು. ಇದರಲ್ಲಿ ನನ್ನ ತಪ್ಪೇನಿತ್ತು? ಅಷ್ಟೇ ಅಲ್ಲ, ಈಕೆ ತಾನು ತಿಂದು ಉಳಿದ ಎಂಜಲು ತುತ್ತುಗಳನ್ನು ಮಾತ್ರ ನನಗೆ ಹಾಕುತ್ತಿದ್ದಳು. ನನ್ನನ್ನು ಎಷ್ಟೋ ಮಾನಸಿಕ ಹಿಂಸೆಗೆ ಗುರಿ ಮಾಡಿದ್ದಾಳೆ. ಇದೆಲ್ಲವನ್ನು ನಾನು ಹೀಗೆ ಮರೆಯಲಿ ಎಂದು ಚಿಂಟು ಹೇಳಿದನು. ನಂತರ ಚಿಂಟು ಮೀರಳ ಬಗ್ಗೆ ಮಾತನಾಡುತ್ತಾ ಅವಳನ್ನು ಬಹಳವಾಗಿ ಹೊಗಳಿದನು. ಈ ಅಮ್ಮ ನನ್ನನ್ನು ತನ್ನ ಹೆಗಲ ಮೇಲೆ ಒತ್ತುಕೊಂಡಳು. ತಾನು ಉಪವಾಸವಿದ್ದು ನನಗೆ ಊಟ ಬಡಿಸಿದಳು. ಇವಳಿಗೆ 3 ಮಕ್ಕಳಿದ್ದಾರೆ. ಆದರೆ ನನ್ನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಂಡಳು. ಇವಳು ಮಾಡಿದ ಸಹಾಯವನ್ನು ನಾನು ಎಂದಿಗೂ ಮರೆಯಲಾರೆ. ಹಾಗೆಯೇ ಸೋನಿ ಕೊಟ್ಟ ಚಿತ್ರ ಹಿಂಸೆಯನ್ನು ನಾನು ಎಂದಿಗೂ ಮರೆಯಲಾರೆ ಎಂದನು. ಆ ಪಂಚಾಯಿತಿಯಲ್ಲಿ ಒಬ್ಬ ಅಜ್ಜಿಯು ಇದ್ದಳು. ಅವಳು, ನಾನು ಮೊದಲೇ ಹೇಳಿದ್ದೆ ಈ ಹುಡುಗನನ್ನು ಸೋನಿಯ ಬಳಿ ಬಿಡಬೇಡಿ ಎಂದು. ಈಗ ನೋಡಿ ಈ ಹುಡುಗನಿಗೆ ಎಂತ ಸ್ಥಿತಿ ತಂದಿದ್ದಾಳೆ ಎಂದಳು. ಇದನ್ನು ಕೇಳಿದ ಗ್ರಾಮಸ್ಥರು ಮೌನವಾದರು. ಏಕೆಂದರೆ ಚಿಂಟು ಹೇಳುವುದೆಲ್ಲ ಸತ್ಯವೆಂದು ಅವರಿಗೂ ಸಹ ತಿಳಿದಿತ್ತು. ಗ್ರಾಮಸ್ಥರು ಸೋನಿಯನ್ನು ಬೈದರು. ಒಂದು ವೇಳೆ ನೀನು ನಿನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ದರೆ ಇಂದು ಅವರು ನಿನಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು. ಚಿಂಟು ಇಂದು ನಿನ್ನವನಲ್ಲ, ಆದರೆ ಅವನು ನಿನ್ನವನೇ ಆಗುತ್ತಿದ್ದ.
ನೀನು ಅವನೊಂದಿಗೆ ಚೆನ್ನಾಗಿರುವುದನ್ನು ಬಿಟ್ಟು ನಿನ್ನ ಗರ್ವ ಮತ್ತು ಅಹಂಕಾರದಿಂದ ಮೆರೆದೆ. ಅದೇ ಇಂದು ನಿನಗೆ ಶಾಪವಾಗಿ ಪರಿಣಮಿಸಿದೆ. ನೀನು ಹೇಗೆ ನಡೆದುಕೊಂಡೆಯೋ ಹಾಗೆ ಕರ್ಮ ಫಲವನ್ನು ಅನುಭವಿಸುತ್ತಿದ್ದೀಯಾ ಎಂದು ಹೇಳಿ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ಈಗ ಚಿಂಟು ಮೀರಳ ಜೊತೆಯಲ್ಲಿ ಇದ್ದು ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾನೆ. ಹೀಗೆ ಕೆಲವು ವರ್ಷಗಳ ನಂತರ ಚಿಂಟುವಿನ ಮದುವೆ ಸರಿತಾ ಎಂಬ ಹುಡುಗಿಯೊಂದಿಗೆ ನಡೆಯುತ್ತದೆ. ಅವನ ಹೆಂಡತಿ ಸರಿತಾಳನ್ನು ಕೂಡ ಮೀರಾ ತನ್ನ ಸೊಸೆಯಾಗಿ ಸ್ವೀಕರಿಸುತ್ತಾಳೆ. ಅವರೆಲ್ಲರೂ ಒಂದು ದೊಡ್ಡ ಕುಟುಂಬವಾಗಿ ಅನ್ಯೋನ್ಯತೆಯಿಂದ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಚಿಂಟು ಕೂಡ ಮುಂಬೈನಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ತನ್ನ ಕುಟುಂಬಕ್ಕೆ ಹಣ ಕಳಿಸುತ್ತಿದ್ದನು. ಏಕೆಂದರೆ ಮೀರಳ ಮಕ್ಕಳು ಕೂಡ ಒಳ್ಳೆ ಸ್ಥಾನಕ್ಕೆ ಏರಬೇಕು, ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂದು ಅವನು ಬಯಸುತ್ತಿದ್ದನು. ಇನ್ನೊಂದೆಡೆ ಸೋನಿಯ ಜೀವನ ದುಃಖಮಯವಾಗಿ ಎಲ್ಲರೂ ಇದ್ದರೂ ಒಂಟಿ ಜೀವನವನ್ನು ಅನುಭವಿಸುತ್ತಿದ್ದಳು. ಅವಳು ತನ್ನ ಮಕ್ಕಳಿಗೆ ಎಂದಿಗೂ ಪ್ರೀತಿಯನ್ನು ಹಂಚಲಿಲ್ಲ. ಅದಕ್ಕಾಗಿಯೇ ಇಂದು ಅವರು ಅವಳಿಗೆ ಬೈಯುತ್ತಾ ಅವಳನ್ನು ಅನೇಕ ತೊಂದರೆಗಳಿಗೆ ಗುರಿ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ಈ ಘಟನೆ ನಮಗೆ ಕಲಿಸುವ ಪಾಠವೇನೆಂದರೆ ಜೀವನ ಒಂದು ಕನ್ನಡಿ ಇದ್ದಂತೆ. ನೀನು ಇತರರಿಗೆ ಏನನ್ನು ಕೊಡುತ್ತೀಯೋ ಅದೇ ನಿನ್ನ ಬಾಳಿಗೆ ಹಿಂತಿರುಗಿ ಬರುತ್ತದೆ. ಚಿಂಟುವಿನ ನಗು ಮತ್ತು ಮೀರಳ ಪ್ರೀತಿ ಇಂದು ಆ ಕನ್ನಡಿಯ ಒಂದು ಹೊಳಪು ಎಂದು ಹೇಳಬಹುದು. ಅದು ನಮಗೆ ಕೊಡುವ ಸಂಕೇತವೇನೆಂದರೆ ನಿಜವಾದ ಪ್ರೀತಿ ಮತ್ತು ಒಳ್ಳೆಯತನದ ದಾರಿ ಯಾವಾಗಲೂ ಜೀವನದುದ್ದಕ್ಕೂ ಪ್ರಕಾಶಿಸುತ್ತಲೇ ಇರುತ್ತದೆ ಮತ್ತು ನಮಗೆ ಉತ್ತಮ ಫಲಗಳನ್ನು ನೀಡುತ್ತದೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.